ನಮಸ್ಕಾರ. ಈ ದಿನ ಬಂದೂರಿನಲ್ಲಿ ನಾಳೆ ಏಕಾದಶಿ ಹಬ್ಬ ಇದೆ. ಅಂದರೆ ಏನು ಉಪವಾಸ ಅಂತ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಕರೀತಾರೆ, ಆ ಒಂದು ಉಪವಾಸ ಹಬ್ಬದ ವಿಶೇಷವಾದಂಥ ಗ್ರಾಮೀಣ ಸೊಗಡು, ಅದರಲ್ಲೂ ಆಷಾಢದ ಹಬ್ಬ ಅಂತ ಕೂಡ ನಾವೆಲ್ಲ ಕರಿತೀವಿ. ಆಷಾಢದ ಹಬ್ಬದಲ್ಲಿ ಹಲಸಲೆ ಹಣ್ಣು ತುಂಬಾ ಪ್ರಾಧಾನ್ಯತೆ ಇರುವಂಥದ್ದು. ಏನು ಹೊಸದಾಗಿ ಮದುವೆ ಆದಂಥ ಜೋಡಿ ಅವರ ಮನೆಗೆ, ಗಂಡನ ಮನೆಗೆ ಹಲಸಲೆ ಹಣ್ಣು ಕೊಡುವಂಥ ಒಂದು ಪ್ರತೀತಿ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೋದು. ಈ ಸಾರಿ ಹಲಸಲೆ ಹಣ್ಣು ತುಂಬಾ ಕಮ್ಮಿ ಹೇಳ್ಬೇಕು ಅಂತಂದರೆ, ಏಕೆಂದರೆ ಕೆಲವೊಂದು ಕಡೆ ಮಾತ್ರ ಹಾಕಿದ್ದಾರೆ. ಕಳೆದ ಸಾರಿ ಸಿಕ್ಕಾಬಟ್ಟೆ ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಾಯಿದ್ರು. ಮತ್ತು ಈ ಸಾರಿ ರೈಟ್ ಕೂಡ ಜಾಸ್ತಿ ಅಂತ ಸಾರ್ವಜನಿಕರು ಹೇಳ್ತಾ ಇರ್ತಾರೆ, ನಾವು ನೋಡ್ಬೋದು. ಏನಿದು ಏಕಾದಶಿ ಹಬ್ಬ ಏನಿದೆ, ಇದು ಇಡೀ ಮೈಸೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಆಚರಣೆ ಮಾಡುವಂಥದ್ದು. ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈ ಆಚರಣೆ ಜಾಸ್ತಿ ಇರುತ್ತೆ. ಅದರಲ್ಲಿ ಹಲಸಿನ ಒಂದು ವಿಶೇಷತೆ, ಈ ಹಲಸು ಅವ್ರು ಎಲ್ಲಿಂದ ತೊಗೊಂಬರ್ತಾರೆ ಅಂದರೆ ಮಡಿಕೇರಿಯಿಂದ ತರುವಂಥ ಹಲಸಿನ ಒಂದು ವ್ಯಾಪಾರಸ್ಥರು ತರುವಂಥದ್ದು. ನಾವು ನೋಡ್ತಾ ಇದ್ದೀವಿ, ಬಂದೂರಿನಲ್ಲಿ ಚಿತ್ರಣ. ಪುಟ್ಟ ಹಲಸಿನ ಕೂಡ ಇವತ್ತು ತುಂಬ 100-150 ರೂಪಾಯಿ ಇರುವಂಥದ್ದು ರೇಟು. ಒಟ್ಟಾರೆಯಾಗಿ ಇದು ಹಲಸಿನ ಹಬ್ಬ ಅಂತಲೇ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಕರಿತೀವಿ. ಹಾಗಾಗಿ ಇಲ್ಲಿ ಮಾವಿನ ಹಣ್ಣು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತೋತಾಪುರಿ ಮಾವಿನಕಾಯಿ ಏನಿದೆ, ಇದು ಎಷ್ಟಿದು ರೇಟು? 100 ರೂಪಾಯಿ. ಹಾಗಾಗಿ ಇಲ್ಲೂ ಸಿಟಿ ಥರ ಇಲ್ಲೂ ಕೂಡ ಒಂದು ಬೆಲೆ ಇವತ್ತು ಮಾತ್ರ ಮತ್ತು ನಾಳೆ ಮಾತ್ರ ಜಾಸ್ತಿ ಇರುತ್ತೆ. ಏಕೆಂದರೆ ಏಕಾದಶಿ ಹಬ್ಬ ಇಡೀ ಎಲ್ಲರಿಗೂ ಕೂಡ ಹಿಂದೂಗಳ ಸಂಪ್ರದಾಯದಂತೆ ಎಲ್ಲರೂ ಕೂಡ ಆಚರಿಸಲೇಬೇಕು. ಹಾಗಾಗಿ ಈ ಒಂದು ಹಬ್ಬಕ್ಕೋಸ್ಕರ ಹಣ್ಣುಗಳ ಬೆಲೆ ಇವತ್ತು ಗಗನಕ್ಕೇರಿದೆ ಅಂತ ಕೂಡ ಹೇಳ್ಬೋದು. ಎಷ್ಟಿದೆ ಮೋಸಂಬಿ? ಎಷ್ಟಿದೆ? 80 ರೂಪಾಯಿ. ಇದು ಅನಾರು 140 ರೂಪಾಯಿ ಇದೆ. ದಾಳಿಂಬೆ ಮುಖ್ಯವಾಗಿ ಏನೇನಂದ್ರೆ ಹಲಸಲೆ ಹಣ್ಣು ಎಲ್ಲ ಬಳಸೋದ್ರಿಂದ ಹಲಸಲೆ ಹಣ್ಣು ವ್ಯಾಪಾರಿಗಳು ಕೂಡ ಸ್ವಲ್ಪ ಕಮ್ಮಿನೇ ಇದ್ದಾರೆ ಈಗ. ಆಲ್ರೆಡಿ ಈಗ ತಾವಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದೂರಲ್ಲಿರುವಂಥ ಒಂದು ಚಿತ್ರಣ. ಹಲಸಿನ ಒಂದು ವ್ಯಾಪಾರಸ್ಥರು ಹೊರಭಾಗದಿಂದ, ಅಂದರೆ ಹಾಸನ, ಮಡಿಕೇರಿ, ಸಕಲೇಶ್ವರ ಅಲ್ಲಿಂದ ತೊಗೊಂಬಂದು ಮಾರೋವಂಥದ್ದು. ಅದು ಅಲ್ಲಿಂದ ತರುವಂಥ ವೆಚ್ಚನೂ ಕೂಡ ಹಾಗೇ ಇರುತ್ತೆ. 1000 ರೂಪಾಯಿ ಬಂಡವಾಳ ಹಾಕ್ಬೇಕು ಅವರು. ಇಲ್ಲಿ ಬಂದು ಅದನ್ನು 100 ರೂಪಾಯಿ ಕಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿ. ಸರ್, ಎಲ್ಲಿಂದ ತಂದ್ರಿ ಇದನ್ನು? ಸರ್, ಎಲ್ಲಿಂದ? ಹಾಂ, ಹಿಕ್ಕೇರಿಯಿಂದ. ಚಂದ್ರಪಟ್ಟಣ. ಸರ್, ಎಷ್ಟು ನಿಮಗೆ ಟ್ರಾನ್ಸ್ಪೋರ್ಟ್ ಬೀಳ್ತು ದುಡ್ಡು? ಇದು 1 6 ರೂಪಾಯಿ ಬೀಳುತ್ತೆ ಲಗೇಜು. ಹೌದಾ? ಹೆಂಗೆ ವ್ಯಾಪಾರ ಈ ಸರಿ? ವ್ಯಾಪಾರ ಇಲ್ಲ, ಡಲ್ಲಿದೆ ಅಲ್ವೇ? ಮಾಲಿಲ್ಲ. ಹಾಂ. ಅಲ್ಲಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಕೊಚ್ಚೋಗ್ತಾ ಇದೆ. ಮತ್ತು ನೀವು ತರಕ್ಕೂ ಆಗ್ತಾಯಿಲ್ಲ ಅಲ್ಲಿಂದ ಅಲ್ವೇ? ಸಕಲೇಶ್ವರ ಅಲ್ಲಿಂದ ಎಲ್ಲ ತರಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಮತ್ತೆ ಜನಗಳು ಕೂಡ ಕಮ್ಮಿ. ರೈಟ್ ಬಂದು ಹೇಳಿದ್ರೆ ಅವರು ಅರ್ಧಕ್ಕೆ ಕೇಳ್ತಾರೆ. ಹೌದೌದು. ಹಾಂ. ಹೆಂಗ ನಿಮ್ಗೆ ಲಾಭ ಆಗುತ್ತೆ, ಪರವಾಗಿಲ್ವಾ? ಓಕೆ. ನೋಡಿ, ಅವ್ರು ಹೇಳ್ತಿರೋದು ಏನು ಅಂದರೆ, ಈಗ ಎಲ್ಲ ಕಡೆ ಮಳೆ ಬಂದು ಗುಡ್ಡ ಕುಸಿತಗಳಾಗ್ತಾ ಇರೋದ್ರಿಂದ ಹೊರಗಡೆಯಿಂದ ತರುವಂಥದ್ದು ಮಡಿಕೇರಿ ಭಾಗದಲ್ಲಿ, ಕಿಕ್ಕೇರಿ, ಹಾಸನ್ನು ಈ ರೀತಿ ಇರೋವಂಥ ಒಂದು ಇರೋ ಕಡೆ ತರೋವಂಥದ್ದನ್ನ ಇವತ್ತು ಇಲ್ಲಿ ತಂದು ಮಾರಬೇಕು. ಆದರೆ ಅವ್ರಿಗೆ ಟ್ರಾನ್ಸ್ಪೋರ್ಟಿಂಗ್ ಹೆಚ್ಚಾಗುತ್ತೆ ಅನ್ನೋದು ಕೂಡ ಅವರು ಒಂದು ಹೇಳ್ತಾರಂಥದ್ದು. ಒಟ್ಟಾರೆ ಒಂದು ಸಣ್ಣ ಹಲಸಿನಕಾಯಿಗೂ ಹಲಸಿನ ಹಣ್ಣಿಗೂ ಕೂಡ ಒಂದು 150 ರೂಪಾಯಿ ಬೆಲೆ ಇರುವಂಥದ್ದು ವಿಶೇಷವಾಗಿ ನಾವು ನೋಡ್ಬೋದು.